ಮೆಟ್ರೋಗೆ ಧಿಕ್ಕಾರ ಧಿಕ್ಕಾರ ಹಂಗೆ ಮೇಲೋದ್ರಣ ಲೈನ್ ಕ್ಲೀನಾಗಿ ಸರ್ ನೀವು ಸಪೋರ್ಟ್ ಮಾಡ್ಬೇಕು ಸರ್. ಏನು ಮಾಡಿದ್ರೆ ಏನು ಗೊತ್ತು. ಹಗರಣಗಳ ಸರ್ಕಾರಕ್ಕೆ ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲು ಮಾಡುತ್ತಿರುವ ಸರ್ಕಾರಕ್ಕೆ ಅವೈಜ್ಞಾನಿಕವಾಗಿ ಮೆಟ್ರೋ ದರವನ್ನು ಏರಿಸಿದ ಸರ್ಕಾರಕ್ಕೆ ಜನವಿರೋಧಿ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಹಾಲ್ನಿಂದ ಆಲ್ಕೋಹಾಲ್ವರೆಗೂ ದರ ಏರಿಕೆ ಮಾಡಿದ್ದಾರೆ. KSRTC ಇಂದ ಮೆಟ್ರೋವರೆಗೂ ದರ ಏರಿಕೆ ಮಾಡಿದ್ದಾರೆ. ಇವರ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಬಂದಿದೆ ಅಂದರೆ ಇವತ್ತು ಬಾಣಂತಿಯರ ಸಾವು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ, ಮೂಡ ಹಗರಣ, ಇವತ್ತು ಮೈಕ್ರೋ ಫೈನಾನ್ಸಿಂದ ಊರುಗಳನ್ನೇ ಬಿಡುವಂಥ ಕೆಲಸವನ್ನು ಈ ಸರ್ಕಾರ ಕೊಟ್ಟಿರೋಂಥ ಗ್ಯಾರಂಟಿ, ಬಡ ವರ್ಗದವರು ಮಧ್ಯಮ ವರ್ಗದವರು ಉಪಯೋಗಿಸೋಂಥ ಮೆಟ್ರೋ ದರವನ್ನು ಎಲ್ಲ ದೇಶದಲ್ಲಿ ಯಾವ ಭಾಗದಲ್ಲೂ 30 ರೂಪಾಯಿ ಇದ್ದರೆ ನಮ್ಮ ಬೆಂಗಳೂರಲ್ಲಿ ಮಾತ್ರ 60 ರೂಪಾಯಿ. ಅದ್ರ ಜೊತೆಗೆ ದಿನನಿತ್ಯ ಪಾಸ್ಗೆ 150 ರೂಪಾಯಿ ಇದ್ದರೆ ಇವತ್ತು 300 ರೂಪಾಯಿ ಮಾಡಿದ್ದಾರೆ. ಈ ಸರ್ಕಾರವನ್ನು ಕಿತ್ತೊಗಿಬೇಕು. ಮತ್ತೆ ಈ ದರವನ್ನು ಇಳಿಸಲಿಲ್ಲ ಅಂದರೆ ಇನ್ನೂ ಉಗ್ರವಾದ ಹೋರಾಟ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನನ್ನ ಹೆಸರು ಪೂಜಾ, ನಾನು ಮಹಾಲಕ್ಷ್ಮಿ ಲೇಔಟ್ ಹತ್ರ ಇರೋದು. ಸೊ ತುಂಬಾ ಮೆಟ್ರೋ ತುಂಬ ಕಾಸ್ಟ್ಲಿ ಆಗಿದೆ. ಯಶವಂತಪುರದಿಂದ ಮಹಾಲಕ್ಷ್ಮಿಗೆ ಜಸ್ಟ್ 14 ರೂಪೀಸ್ ಇತ್ತು, ಇವಾಗ 5 ರೂಪೀಸ್ ಸಡನ್ ಆಗಿ ಇನ್ಕ್ರೀಸ್ ಆಗಿದೆ. 1 ರೂಪಿ 2 ರೂಪೀಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ 5 ರೂಪೀಸ್ ಇನ್ಕ್ರೀಸ್ ಆಗಿದೆ. ಇದು ಬೇಡ ಅನಿಸ್ತಿತ್ತು, ಬಟ್ ಸುಮ್ಮನೆ ಇನ್ಕ್ರೀಸ್ ಮಾಡಿದ್ದು ವರ್ತ್ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಒಬ್ಬರು ಎಷ್ಟೋ ಜನ ತುಂಬ ಟೈಮ್ ಉಳಿಸೋಕೆ ಅಂತ ಮೆಟ್ರೋನ ಟ್ರಾವೆಲ್ ಮಾಡ್ತಿರ್ತಾರೆ, ಬಟ್ ಈ ಥರ ಸಡನ್ಲಿ ಇನ್ಕ್ರೀಸ್ ಮಾಡಿದ್ರೆ ಆಬ್ವಿಯಸ್ಲಿ ಮೆಟ್ರೋ ರೈಲ್ವೆ RRB ಅವ್ರಿಗೆ ಡೆಫಿನೆಟ್ಲಿ ಆಗಿ ಲಾಸ್ ಆಗೇ ಆಗುತ್ತೆ. ಆಲ್ಮೋಸ್ಟ್ ಡಿಸೈಡ್ ಆಗಿದ್ದಾರೆ ಇವಾಗ ಬಸ್ಸಲ್ಲೇ ಟ್ರಾವೆಲ್ ಮಾಡಬೇಕು ಅಂತ. ಸೊ ಇದು ಆ್ಯಕ್ಚುಲಿ ನೋಡಿಬಿಟ್ಟು RRB ಅವರು ಡಿಕ್ರೀಸ್ ಮಾಡಬೇಕು ಅಮೌಂಟ್ನ. ಸೊ ಇದು ಎಲ್ಲರಿಗೂ ಅನುಕೂಲ ಆಗೋದಿಲ್ಲ, ಬಿಕಾಸ್ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೂಡ ಲೈಕ್ ಪೀಪಲ್ಸ್ ಕೂಡ ಟ್ರಾವೆಲ್ ಮಾಡ್ತಿರ್ತಾರೆ ತುಂಬ ಮೆಟ್ರೋದಲ್ಲೇ. ಸೊ ಇದನ್ನು ರಿಡ್ಯೂಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮೆಟ್ರೋ ಸ್ಟೇಷನ್ ಅವ್ರಿಗೆ ಕಡೆಯಿಂದ.